ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಚಿಕ್ಕಮಗಳೂರಿನಲ್ಲಿರುವಂತಹ ಒಂದು ಖಾಸಗಿ ಹೋಮ್ ಸ್ಟೇಗೆ ಶಿಫ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಇದು ಒಂದಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ನೋಡಿ, ರಿಪಬ್ಲಿಕ್ ಕನ್ನಡ 6ನೇ ತಾರೀಕು ಸಂಜೆ 6 ಗಂಟೆಗೆ ರಾಜಕೀಯ ಅಜೆಂಡಾದಲ್ಲಿ ಒಂದು ಬ್ರೇಕ್ ಮಾಡಿತ್ತು. ಸಂಕ್ರಾಂತಿ ಹಬ್ಬದ ಬಳಿಕ ಅವ್ರಿಗೆ ಕೇಂದ್ರ ಕ್ಯಾಬಿನೆಟ್ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ, ಕೃಷಿ ಸಚಿವರಾಗ್ತಾರೆ ಅಂತ, ಕೇಂದ್ರ ಕೃಷಿ ಸಚಿವರಾಗ್ತಾರೆ ಅಂತ ಹೇಳಿ ಒಂದು ಆಫರ್ ಇದೆ ಅಂತೇಳಿ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಅದಕ್ಕೆ ಪೂರಕವಾಗಿ ಕೇಂದ್ರ ಕೃಷಿ ಸಚಿವರಾಗಿರುವಂತಹ ಅರ್ಜುನ್ ಮುಂಡಾ ಅವರು ಮೊನ್ನೆ ಅಷ್ಟೇ ಬಂದು ದೇವೇಗೌಡ ಅವರನ್ನು ಭೇಟಿ ಮಾಡಿ 15ನೇ ತಾರೀಕು ದೆಹಲಿಗೆ ಬರುವಂತೆ ತಿಳಿಸಿ ಹೋಗಿದ್ದಾರೆ. ಇದರ ಬೆನ್ನಲ್ಲೇ ಈಗ ಚಿಕ್ಕಮಗಳೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಸ್ತವ್ಯವನ್ನು ಹೂಡಿದ್ದಾರೆ. ಆದರೆ ಪೊಲೀಸ್ ಪ್ಯಾಟ್ರೋಲಿಂಗ್ ಇಲ್ಲದೆ ಅವರು ಹೋಗಿರೋದು ಬಹಳ ಕುತೂಹಲ ಕೇಳಿಸ್ತಾ ಇರುವಂಥದ್ದು. ಅಂದರೆ ಪೊಲೀಸ್ ಪ್ಯಾಟ್ರೋಲಿಂಗ್ ಇತ್ತು ಅಂತಂದರೆ ಅಲ್ಲಿ ಒಂದು ಅಫಿಷಿಯಲ್ ಆಗಿ ಹೋಗ್ತಿದ್ದಾರೆ ಅಂತೇಳಿ, ಅಂದರೆ ಪ್ಯಾಟ್ರೋಲಿಂಗ್ ವಿತೌಟ್ ಹೋಗ್ತಾ ಇದ್ದಾರೆ, ಒಂದು ಅನ್ಅಫಿಷಿಯಲ್ ಅಂತ ಕೂಡ ಚರ್ಚೆಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ JDS ಶಾಸಕರ ಜೊತೆ ಸೀಟು ಹಂಚಿಕೆ ಬಗ್ಗೆ ಏನಾದರೂ ಮಹತ್ವದ ಚರ್ಚೆ ನಡೆಸ್ತಾರಾ? ಯಾಕೆ ಈ ಪ್ರಶ್ನೆ ಎದ್ದಿದೆ ಅಂತಂದರೆ, ನಮ್ಮ ಪ್ರತಿನಿಧಿ ಒಂದು ಪ್ರಶ್ನೆ ಮಾಡ್ತಾರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ. ಸರ್, ಏನು ಸರ್, ಸಂಕ್ರಾಂತಿ ಹಬ್ಬದ ಬಳಿಕ ಏನಾದರೂ ಮಹತ್ವದ ಬೆಳವಣಿಗೆ ಆಗುತ್ತಾ ಅಂತೇಳಿ. ಆಗ ಅವ್ರು ಹೇಳ್ತಾರೆ, ಸಂಕ್ರಾಂತಿ ನಂತರ ಸಿಹಿ ಸುದ್ದಿ ಕೊಡ್ತೀವಿ, ಮೈತ್ರಿ ಮಾಡ್ಕೊಂಡಿದ್ದೀವಲ್ಲ, ಒಳ್ಳೆಯ ಸುದ್ದಿಗಳೇ ಬರುತ್ತೆ ಅಂತ ಹೇಳಿದ್ದಾರೆ. ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ತಾರಂತ ಪ್ರಶ್ನೆ ಮಾಡಿದಾಗ ಅದರ ಬಗ್ಗೆ ಏನು ಕೂಡ ಅವರು ಉತ್ತರ ಕೊಡೋದಿಲ್ಲ. 28 ಸೀಟ್ ಗೆಲ್ಸಕ್ಕೆ ಮೈತ್ರಿಯಲ್ಲಿ ಸಮನ್ವಯತೆ ಮಾಡಬೇಕು, ಅದೇ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾರೆ. ಕೇಳಿ. ಸಂಕ್ರಾಂತಿ ನಂತರ ಏನೋ ಸಿಹಿ ಇಲ್ಲ ಮಾಡೋಣ, ಎಲ್ಲ ಒಳ್ಳೆ ಇದು ನಮ್ಮ ಮೈತ್ರಿದು ಮೂಮೆಂಟ್ಗಳಿದೆಯಲ್ಲ, ಒಳ್ಳೆ ಸುದ್ದಿಗಳು ಬರ್ತದೆ. ಕೇಂದ್ರ ಸಚಿವರಾಗ್ತೀರಿ? ಇಲ್ಲ, ಅದು ನನಗೆ ಸಂಬಂಧ ಇಲ್ಲ. ನನಗಿರೋದು 28 ಸೀಟ್ ಗೆಲ್ಲಿಸೋದಕ್ಕೆ ಎರಡೂ ಪಕ್ಷಗಳ ಒಂದು ಕೋಆರ್ಡಿನೇಷನ್ ಮಾಡಬೇಕು, ಅದು ನನ್ನ ಪ್ರಥಮ ಆದ್ಯತೆ ಇರೋದು. ಸಂಕ್ರಾಂತಿ ನಂತರ ಏನೋ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸತೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಸಂಕ್ರಾಂತಿ ಹಬ್ಬದ ಬಳಿಕ ಸಿಹಿ ಸುದ್ದಿಗಳು ಬರುತ್ತೆ, ಸಿಹಿ ಸುದ್ದಿಗಳು ಸಿಗುತ್ತೆ ಅಂತ ಹೇಳಿದ್ದಾರೆ. ಸಿಹಿ ಸುದ್ದಿಗಳು ಮಾಧ್ಯಮಗಳಿಗೆ ಸಿಗುತ್ತಾ, ಅಥವಾ ಮೈತ್ರಿಯಲ್ಲಿರುವಂಥ ನಾಯಕರಿಗೆ ಸಿಗುತ್ತಾ, ಅಥವಾ ರಾಜಕೀಯದ ವಿಚಾರವಾಗಿ ಸಿಗುತ್ತಾ ಅನ್ನೋದೇ ಈಗ ಡೌಟ್. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಂಕ್ರಾಂತಿ ಹಬ್ಬದ ಬಳಿಕ ಸತೀಶ್? ನಾಗೇಂದ್ರ, ಕುಮಾರಸ್ವಾಮಿ ಅವರ ಹೇಳಿಕೆ ಸಾಕಷ್ಟು ಅರ್ಥಗಳನ್ನು ಇಲ್ಲಿ ಕೊಡುತ್ತೆ. ಯಾಕಂದರೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ರಿಪಬ್ಲಿಕ್ ಕನ್ನಡವೇ ಕೂಡ ಸಂಕ್ರಾಂತಿ ಬಳಿಕ ಮೈತ್ರಿ ಏನು BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದ್ದಾರೆ, ಅವರಲ್ಲಿ ಆ ನಾಯಕರಿಗೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಸಿಗಲಿದೆ ಎಂಬ ಪಕ್ಕಾ ಮಾಹಿತಿಯನ್ನು ಪ್ರಸಾರ ಮಾಡಿತ್ತು. ಆ ನಿಟ್ಟಿನಲ್ಲಿ ಆ ಒಂದು ವಿಚಾರಕ್ಕೇನಾದರೂ ಕುಮಾರಸ್ವಾಮಿ ಅವರು ಈ ರೀತಿ ಹೇಳಿದ್ರ ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ನಡೀತಾ ಇದೆ. ಯಾಕಂದರೆ ಅಂಥ ಸಿಹಿ ಸುದ್ದಿ ಏನಂದರೆ ಮಾಮೂಲಿ ಸೀಟು ಹಂಚಿಕೆ ಇರುತ್ತೆ, ಅದೇನು ಅಷ್ಟು ಸಿಹಿ ಸುದ್ದಿ ಆಗಲಿಕ್ಕಿಲ್ಲ. ಒಂದು ವೇಳೆ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದ್ರೆ ಅದು ಅವರ ಪಕ್ಷದವ್ರಿಗೆ ಮತ್ತು ಮೈತ್ರಿ ನಾಯಕರಿಗೆ ಅದು ಸಿಹಿ ಸುದ್ದಿ ಆಗ್ಬೋದು. ಆ ವಿಚಾರವಾಗಿ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನು ಕೊಟ್ರ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ ನಾಗೇಂದ್ರ. ಯಾಕಂದರೆ ಮೊನ್ನೆ ಅಷ್ಟೇ ಕೇಂದ್ರ ಸಚಿವ ಕೃಷಿ ಸಚಿವ ಅರ್ಜುನ್ ಮುಂಡಾ ಅವರು ದೇವೇಗೌಡರ ನಿವಾಸಕ್ಕೆ ಭೇಟಿಯಾಗಿದ್ದರೆ ಅಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇದ್ದರು. ಸುದ್ದಿ ಪ್ರಸಾರ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರವಾದ ನಂತರ ಮರುದಿನ ಕೇಂದ್ರ ಸಚಿವರು ಅವರ ಮನೆಗೆ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಈ ವಿಚಾರವಾಗಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಸಂಕ್ರಾಂತಿ ಬಳಿಕ ಕುಮಾರಸ್ವಾಮಿ ಅವರಿಗೆ ಮತ್ತು BJP ಮತ್ತು JDS ಮೈತ್ರಿಗೆ ಸಿಹಿ ಸುದ್ದಿ ಸಿಗ್ಬೋದಾ? ಒಂದು ವೇಳೆ ಆಗೇನಾದರೂ ಸಿಕ್ಕಿದ್ರೆ ಮುಂದಿನ ಲೋಕಸಭೆ ಚುನಾವಣೆಗೆ ಅವ್ರಿಗೆ ಹೆಚ್ಚಿನ ಬಲ ಸಿಗುವ ಸಾಧ್ಯತೆ ಇದೆ. ಯಾಕಂದರೆ ಒಕ್ಕಲಿಗ ಸಮುದಾಯಕ್ಕೆ ಕೇಂದ್ರ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನಮಾನ ಸಿಕ್ಕಿರೋ, ಒಂದು ಕೇಂದ್ರ ಸಚಿವ ಸ್ಥಾನ ಸಿಕ್ಕಿರೋದು ಅದು ಸಹಜವಾಗಿ JDS ಎಲ್ಲ ಕಾರ್ಯಕರ್ತರಿಗೂ ಕೂಡ ಖುಷಿಯಾಗುತ್ತೆ. ಆ ಮುಖಾಂತರ ಒಕ್ಕಲಿಗ ಸಮುದಾಯವನ್ನು ಮತ್ತೆ JDS ಕಡೆ ಮೈತ್ರಿ ಅಭ್ಯರ್ಥಿ ಕಡೆ ಸೆಳಿಬೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಡೆ ಹೆಚ್ಚಿನ ಒಕ್ಕಲಿಗ ಮತಗಳು ಹೋಗಿತ್ತು, ಅದನ್ನು ಮತ್ತೆ JDS ಅಥವಾ ಮೈತ್ರಿ ಪಕ್ಷಕ್ಕೆ ಆ ಓಟನ್ನು ತಂದರೆ ಲೋಕಸಭೆ ಚುನಾವಣೆಗೆ ಅನುಕೂಲ ಆಗ್ಬೋದು. ಈ ಎಲ್ಲ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ಈ ಸ್ಟ್ರಾಟಜಿಯನ್ನು ಮಾಡಿರ್ಬೋದು. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಚಿಕ್ಕಮಗಳೂರಿನಲ್ಲಿ ಸತೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ